ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ಯಾರೆಲ್ಲ ಸುಮಾರು 28,000 ಒಂದು ವೇಕೆನ್ಸೀಸ್ ಗಳ ಒಂದು GDS ನ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ದೀರಿ. ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಹೌದು ಸ್ನೇಹಿತರೆ, ಇದರ ಒಂದು ಜೊತೆಗೆ ಈ ಒಂದು ವೇಕೆನ್ಸೀಸ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಅಷ್ಟೇ ಅಲ್ಲ ಆ ಒಂದು ಮೆರಿಟ್ ಲಿಸ್ಟ್ ಗಳು ಯಾವ ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತಾ ಇದೀನಿ. ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಪ್ರೂಫ್ ಅನ್ನ ತೋರಿಸುವ ಮೂಲಕ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆದಷ್ಟು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಇದರ ಒಂದು ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಬಹಳ ಒಂದು ಗಮನವಿಟ್ಟು ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ನೋಡಿ. ನಮ್ಮ ಒಂದು ಚಾನಲ್ಗೆ ಹೊಸಬ್ರಿದ್ರಿ ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಬರೀ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಅಲ್ಲ, ಒಂದು ಸ್ಟೇಟ್ ಆಗಿರ್ಬೋದು, ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಖಂಡಿತವಾಗಿ ತಾವು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇದೆ, ಇನ್ಸ್ಟಾ ಐಡಿ ನ ಒಂದು ಪಿನ್ ಅನ್ನ ಮಾಡ್ತೀನಿ, ಅಲ್ಲಿ ಹೋಗಿ ಒಂದು ಫಾಲೋ ಅನ್ನ ಮಾಡಿಕೊಂಡು ತಮ್ಮ ಒಂದು ಡೌಟ್ಸ್ ಅನ್ನ ತಾವು ಅಲ್ಲಿ ಒಂದು ಕೇಳಬಹುದು. ಓಕೆನಾ? ಈಗ ಒಂದು ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಈ ಒಂದು 28,636 ಒಂದು ವೇಕೆನ್ಸೀಸ್ ಗಳನ್ನ ತಾವೆಲ್ಲರೂ ಏನು ಅಪ್ಲೈ ಅನ್ನ ಮಾಡಿದಿರಾ ಮತ್ತು ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ದೀರಾ, ಆ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಬ್ರದರ್, ಯಾವ ಒಂದು ಆಧಾರದ ಮೇಲೆ ತಾವು ಹೇಳ್ತೀರಾ ಇವತ್ತೇ ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ, ಖಂಡಿತವಾಗಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಚಕೋಟ್ ಅನ್ನ ಮಾಡಬಹುದು. ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ಡೇಟು ಸಹ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ನನ್ನ ಪ್ರಕಾರ 99% ಇವತ್ತೇ ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು. 1% ಹೇಳಕ್ಕಾಗಲ್ಲ. ಕಾರಣ ಏನಂದ್ರೆ, ಏನೋ ಒಂದು ಲಾಸ್ಟ್ ಅಲ್ಲಿ ಏನಾದ್ರೂ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಇನ್ನಿತರ ಏನಾದ್ರೂ ಒಂದು ಚೇಂಜಸ್ ಅನ್ನ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ರಿಸಲ್ಟ್ಸ್ ಅನ್ನ ಒಂದು ಪೆಂಡಿಂಗ್ ಅನ್ನ ಮಾಡಿ ಏನೋ ಒಂದು ಎಕ್ಸ್ಟೆಂಟ್ ಅನ್ನೋದು ಮಾಡಿಬಿಡ್ತಾರೆ. ಸೊ ಆ ಒಂದು ರೀಸನ್ ಇಂದ ನಾನು 100% ಹೇಳಲ್ಲ, ಒಂದು 99% ಇವತ್ತು ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಯಾವ ಒಂದು ಟೈಮ್ ಅಂದ್ರೆ ರಾತ್ರಿ 6 ಗಂಟೆಯ ಒಂದು ಒಳಗಡೆ ತಾವು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಫೈಂಡ್ ಔಟ್ ಅನ್ನ ಮಾಡ್ಕೋಬಹುದು. ಅಂದ್ರೆ ವೆಬ್ಸೈಟ್ ನಲ್ಲಿ ತಾವು ನೋಡ್ಕೋಬಹುದು, ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ? ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಾನು ತಮಗೆ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಆ ನಂತರ ತಾವು ಬೇಕಾದ್ರೆ ತಾವು ಚೆಕ್ಔಟ್ ಅನ್ನ ತಾವು ಮಾಡ್ಕೋಬಹುದು. ಓಕೆ, ಪ್ರತಿ ಒಂದು ಸ್ಟೇಟ್ ನ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ನಾನು ಡೌನ್ಲೋಡ್ ಅನ್ನ ಮಾಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ? ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ತಮಗೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಸಿಯಾಗಿ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಈಗ ಬಹಳ ಅಂದ್ರೆ ಬಹಳ ಒಂದು ಮುಖ್ಯವಾಗಿ ಸ್ನೇಹಿತರೆ, ಈ ಬಾರಿ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಆ ಒಂದು ಮೆರಿಟ್ ಲಿಸ್ಟ್ ಗಳು ಇದು ಯಾವ ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ತಮಗೆ ಇಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೇಟಾ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ಒಂದು ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಕ್ಕೆ ನಾನು ಲಾಸ್ಟ್ ಇಯರ್ ನ ಒಂದು ಡೇಟಾನ ಇಲ್ಲಿ ನಾನು ಬಳಸ್ಕೊಳ್ತೀನಿ. ಓಕೆನಾ? ಸುಮಾರು 2025ರಲ್ಲಿ 21,413 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಅದರಲ್ಲಿ ಸುಮಾರು 6 ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಆ ಒಂದು ಮೆರಿಟ್ ಲಿಸ್ಟ್ ಗಳು ಅದು ಯಾವ ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಎಷ್ಟು ಒಂದು ಏನೋ ಒಂದು ಟೈಮ್ ಅಥವಾ ಒಂದು ಡೇಸ್ ಅನ್ನ ತಗೊಂಡಿದ್ದಾರೆ ಎಂಬುದರ ಬಗ್ಗೆ ನಾನು ಈ ಒಂದು 2026ರ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಕಂಪೇರ್ ಅನ್ನ ಮಾಡಿಕೊಂಡು ತಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಳ್ತೀನಿ. ಖಂಡಿತವಾಗಿ ತಮಗೂ ಕೂಡ ಇಲ್ಲಿ ಒಂದು ಐಡಿಯಾ ಅಂತೂ ಬಂದೇ ಬಂದ್ಬಿಡುತ್ತೆ. ಓಕೆನಾ? ತಾವು ಗಮನಿಸಬಹುದು, ಫಸ್ಟ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 21 ಮಾರ್ಚ್ 2025ರಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದರೆ ಕೇವಲ 13 ದಿನದಲ್ಲಿ ಏನು ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ 2025ರಲ್ಲಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನ ಗಮನಿಸಬಹುದು, 21 ಏಪ್ರಿಲ್ಗೆಲ್ಲ ಏನು ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಿ ಸುಮಾರು ಏನು ಒಂದು ತಿಂಗಳ ನಂತರ ಇದರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಥರ್ಡ್ ಮೆರಿಟ್ ಲಿಸ್ಟ್ ನ ಬಗ್ಗೆ ಮಾತಾಡಕ್ ಹೋದ್ರೆ 19 ಮೇಗೆ ರಿಲೀಸ್ ಅನ್ನ ಮಾಡಿದ್ರಿ, ಕೇವಲ 28 ದಿನದ ಒಳಗಡೆ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತು ಫೋರ್ತ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 17th ಜೂನ್ಗೆ ರಿಲೀಸ್ ಅನ್ನ ಮಾಡಿದ್ದು, ಇದು ಕೂಡ
28 ದಿನ ಒಂದು ಟೈಮ್ ಅನ್ನ ತಗೊಂಡಿದ್ದಾರೆ. ನಂತರ 5th ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 9th ಜುಲೈಗೆ ರಿಲೀಸ್ ಅನ್ನ ಮಾಡಿದ್ದು, ಇದರಲ್ಲೂ ಕೂಡ 22 ದಿನ ಒಂದು ಟೈಮ್ ಅನ್ನ ತಗೊಂಡಿದ್ದಾರೆ. ನಂತರ 6th ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 30 ಜುಲೈಗೆ ರಿಲೀಸ್ ಅನ್ನ ಮಾಡಿದ್ದು, ಇದರಲ್ಲೂ ಕೂಡ 22 ದಿನ ಏನು ಒಂದು ರಿಲೀಸ್ ಅನ್ನ ಮಾಡೋದಕ್ಕೆ ಒಂದು ಟೈಮ್ ಅನ್ನ ತಗೊಂಡಿದ್ದಾರೆ. ಗಮನಿಸಬಹುದು ಸ್ನೇಹಿತರೆ, 21,413 ಒಂದು ವೇಕೆನ್ಸೀಸ್ ಗಳನ್ನ ಲಾಸ್ಟ್ ಇಯರ್ ಎಲ್ಲ ರಿಲೀಸ್ ಅನ್ನ ಮಾಡಿದ್ರಿ. ಅದರಲ್ಲಿ ಸುಮಾರು 6 ಒಂದು ಮೆರಿಟ್ ಲಿಸ್ಟ್ ವರೆಗೂ ಕೂಡ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರುವಂತದ್ದು ತಾವು ಗಮನಿಸಬಹುದು. ತಾವು ಇಲ್ಲಿ ಒಂದು ಡಿಫರೆನ್ಸ್ ಅನ್ನ ನೋಡಬಹುದು ಸ್ನೇಹಿತರೆ. ಫಸ್ಟ್ ಮೆರಿಟ್ ಲಿಸ್ಟ್ ಕೇವಲ 13 ದಿನದಲ್ಲಿ, ಮತ್ತೆ ಮಿಕ್ಕಿರುವಂತಹ ಒಂದು ಮೆರಿಟ್ ಲಿಸ್ಟ್ 2 ರಿಂದ 25 ದಿನದ ಒಳಗಡೆ ಏನು ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಕೊಂಡು ಹೋಗಿದ್ದಾರೆ. ಈಗ 2026 ಈ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 28,636 ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ವೇಕೆನ್ಸೀಸ್ ಗಳ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 19 ಫೆಬ್ರವರಿ. ಓಕೆನಾ? ಈ ಒಂದು ಲಾಸ್ಟ್ ಡೇಟ್ ಅನ್ನ ಇಟ್ಕೊಂಡು ನಾವು ಯಾವ ಒಂದು ಮೆರಿಟ್ ಲಿಸ್ಟ್ ಅನ್ನ ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಮಾತಾಡ್ತೀನಿ. ಗಮನಿಸಬಹುದು, ಈ ಒಂದು 28,636 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಇದರಲ್ಲಿ ಸುಮಾರು 5 ಒಂದು ಮೆರಿಟ್ ಲಿಸ್ಟ್ ವರೆಗೂ ಏನೋ ಒಂದು ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಗಮನಿಸಬಹುದು, ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 5th ಮಾರ್ಚ್ 2026 ಒಂದು ಒಳಗಡೆ ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಇದರ ಒಂದು ಲಾಸ್ಟ್ ಡೇಟ್ ಇಂದ ಹಿಡ್ಕೊಂಡು 15 ದಿನದ ಒಳಗಡೆ ಇದರ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸ್ ಇದೆ. ಓಕೆನಾ? ಇವತ್ತೇ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡಬಹುದು ಫಸ್ಟ್ ಮೆರಿಟ್ ಲಿಸ್ಟ್. ಒಂದು ವೇಳೆ ಇವತ್ತು ರಿಲೀಸ್ ಅನ್ನ ಮಾಡಿಲ್ಲ ಅಂದ್ರೆ ನಾಳೆ ತಿಂಗಳು 5ನೇ ತಾರೀಕಿನ ಒಂದು ಒಳಗಡೆ ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನ ತಾವು ಪಡ್ಕೋಬಹುದು. ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 4th ಏಪ್ರಿಲ್ 2026 ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ ಸುಮಾರು 1 ತಿಂಗಳ ನಂತರ ಇದನ್ನ ರಿಲೀಸ್ ಅನ್ನ ಮಾಡ್ತಾರೆ. ಒಂದು ಥರ್ಡ್ ಮೆರಿಟ್ ಲಿಸ್ಟ್ 2nd ಮೇ 2026 ರಿಲೀಸ್ ಅನ್ನ ಮಾಡ್ತಾರೆ. ಇದು ಅಷ್ಟೇ, ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡಿದ ನಂತರ 28 ದಿನ ಆದ ಮೇಲೆ ಇದನ್ನ ರಿಲೀಸ್ ಅನ್ನ ಮಾಡ್ತಾರೆ. ನಂತರ 4th ಮೆರಿಟ್ ಲಿಸ್ಟ್ 30th ಮೇ 2026 ಗೆ ರಿಲೀಸ್ ಅನ್ನ ಮಾಡ್ತಾರೆ. ಇದು ಕೂಡ ಒಂದು 28 ಡೇಸ್ ಆದ ಮೇಲೆ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಇದರ ಒಂದು 5th ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 22ನೇ ತಾರೀಕು ರಿಲೀಸ್ ಅನ್ನ ಮಾಡ್ತಾರೆ. ಇದು ಅಷ್ಟೇ, 4ನೇ ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಿದ ನಂತರ 22 ದಿನದ ಆದ ಮೇಲೆ ಇದನ್ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಒಟ್ಟಾರೆ ಮಾತಾಡಕ್ ಹೋದ್ರೆ ಈ ಬಾರಿ ಸುಮಾರು 5 ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಖಂಡಿತವಾಗಿ ಇಲ್ಲಿ ಮಾಡೇ ಮಾಡ್ತಾರೆ. ತಾವೇನಾದ್ರೂ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ವಾ, ಡಿಸಪಾಯಿಂಟ್ ಆಗೋದ್ ಬೇಡ. ಸೆಕೆಂಡ್ ಮೆರಿಟ್ ಲಿಸ್ಟ್ ಸಹ ರಿಲೀಸ್ ಅನ್ನ ಮಾಡ್ತಾರೆ, ಚೆಕ್ ಅನ್ನ ಮಾಡಿ. ಥರ್ಡ್ ಆಗಿರ್ಬೋದು, 4th ಆಗಿರ್ಬೋದು, 5th ಮೆರಿಟ್ ಲಿಸ್ಟ್ ವರೆಗೂ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಖಂಡಿತವಾಗಿ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ತಾವು ಇಲ್ಲಿ ಗಮನಿಸಬಹುದು, ದ ಪ್ರೋಸೆಸ್ ಆಫ್ ಎಂಗೇಜ್ಮೆಂಟ್ ವಿಲ್ ಬಿ ಕ್ಲೋಸ್ ಅಂಡ್ ನೋ ಫರ್ದರ್ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಬಿ ಇಶ್ಯೂಡ್ ಆಫ್ಟರ್ ದ 30th ಜೂನ್ 2026 ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಹೌದು, 30 ಜೂನ್ 2026 ನಂತರ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಲ್ಲ. ಈ ಒಂದು ಡೇಟ್ ವರೆಗೂ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡಲ್ಲ. ಈ ಒಂದು ಡೇಟ್ಗೆ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವೇಕೆನ್ಸಿ ಒಂದು ಪ್ರೋಸೆಸ್ ಅನ್ನ ಏನೋ ಒಂದು ಸ್ಟಾಪ್ ಅನ್ನ ಮಾಡಿ ನಂತರ ಇದರ ಒಂದು ಪ್ರೋಸೆಸ್ ಅನ್ನೋದು ಒಂದು ಸ್ಟಾರ್ಟ್ ಅನ್ನ ಮಾಡಿಬಿಡ್ತಾರೆ. ಅಂದ್ರೆ 22 ಜೂನ್ ವರೆಗೂ ಇದರ ಒಂದು ಲಾಸ್ಟ್ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಯಾವುದೇ ರೀತಿಯಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡುವುದಿಲ್ಲ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಒಂದು ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ, ಪ್ರತಿಯೊಬ್ಬರಿಗೂ ಇದರ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ. ಖಂಡಿತವಾಗಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಆದಷ್ಟು ಪ್ರತಿಯೊಬ್ಬರು ಶೇರ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ತಮಗೆ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಟ್ಟು ತಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ತೀನಿ. ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಒಂದು ಐಡಿಯಾನ ನಾನು ಪಿನ್ ಅನ್ನ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅಲ್ಲಿಂದ ಹೋಗಿ ತಾವು ಏನೋ ಒಂದು ತಮ್ಮ ಒಂದು ಡೌಟ್ಸ್ ಅನ್ನ ತಾವು ಕೇಳಬಹುದು DM ಮುಖಾಂತರ. ಅಲ್ಲಿಯೂ ಕೂಡ ನಾನು ಬಹಳ ಬೇಗ ನಾನು ರೆಸ್ಪಾನ್ಸ್ ಅನ್ನು ನಾನು ಕೊಡ್ತೀನಿ.